ಒಂದು ಕೌನ್ಸಿಲಿಂಗ್ ಸೆಂಟರ್ನಲ್ಲಿ ಒಬ್ಬಳು ಯುವತಿ ಇದ್ದರು, ಇಬ್ಬಳು ಮಕ್ಕಳಿದ್ದಾರೆ ಅವರಿಗೆ. ಆ ಯುವತಿ ಒಂದು ಕ್ಲಾಸ್, ಅದು ಒಂದು ಸೆಷನ್ ನಡೀತಾ ಇದೆ. ಅಧ್ಯಾಪಕರ ಯುವತಿಯನ್ನು ಕರೆದು ಹೇಳಿದರು, ನೀನು ಬಹಳ ಇಷ್ಟಪಡುವ, ಅತಿ ಹೆಚ್ಚು ಪ್ರೀತಿಸುವ 20 ಮಂದಿಯ ಹೆಸರನ್ನು ಬೋರ್ಡಿನಲ್ಲಿ ಬರೀಬೇಕು ಅಂತ ಹೇಳಿದರು ಅಧ್ಯಾಪಕರು. ಅವಳು 20 ಹೆಸರು ಬರೀತಾಳೆ. ಅವಳಿಗೆ ಅತ್ಯಂತ ಆತ್ಮೀಯರಾದ, ಅತ್ಯಂತ ನಿಕಟರಾದ 20 ಮಂದಿಯ ಹೆಸರು ಬರೀತಾಳೆ ಅವಳು. ಆ ಅಧ್ಯಾಪಕ ಹೇಳಿದ, ಅದರಿಂದ 10 ಮಂದಿಯ ಹೆಸರನ್ನು ಬರೆಸಬೇಕು, 10 ಮಂದಿ ಮಾತ್ರ ಬಾಕಿ ಇರಬೇಕು. ನಿನಗೆ ಅಷ್ಟು ನಿಕಟ ಅಲ್ಲದ 10 ಮಂದಿಯನ್ನು ಅಳಿಸಿ 10 ಮಂದಿಯ ಹೆಸರು ಬಾಕಿ ಇರಬೇಕು. ಅವಳು ಬಹಳ ಸುಲಭವಾಗಿ 10 ಮಂದಿಯ ಹೆಸರು ಉಜ್ಜುತ್ತಾಳೆ, 10 ಮಂದಿಯ ಹೆಸರು ಬಾಕಿ ಇದೆ. ಮತ್ತೆ ಅಧ್ಯಾಪಕರು ಹೇಳಿದರು, ಇನ್ನು ಅದರಿಂದ 5 ಮಂದಿಯ ಹೆಸರು ಉಜ್ಜಬೇಕು. ನಿನಗೆ ಅಷ್ಟು ಆತ್ಮೀಯರಾದ 5 ಮಂದಿಯ ಹೆಸರು ಇಟ್ಟು 5 ಮಂದಿಯ ಹೆಸರನ್ನು ಅಳಿಸಿ ಹಾಕಬೇಕು. ಅವಳಿಗೆ ಪತಿ ಇದ್ದಾರೆ, ಆ ಯುವತಿಗೆ 2 ಮಕ್ಕಳಿದ್ದಾರೆ. ನೀವು ಆಲೋಚಿಸಿ ನೋಡಿ, ಅವಳು ಅಲ್ಲಿಂದ ಮೊದಲನ 10 ಮಂದಿಯನ್ನು ಒರೆಸುವಷ್ಟು ಸುಲಭ ಆಗಿರಲಿಲ್ಲ, ಪುನಃ 5 ಮಂದಿಯನ್ನು ಒರೆಸುವುದಾದರೂ 5 ಮಂದಿಯ ಹೆಸರನ್ನು ಅವಳು ಅಳಿಸಿ ಹಾಕ್ತಾಳೆ. ನಂತರ ಅವಳೊಂದಿಗೆ ಹೇಳಲಾಯಿತು, ಪುನಃ ಅಲ್ಲಿಂದ 2 ಹೆಸರು ಅಳಿಸಿ ಹಾಕಬೇಕು, 3 ಹೆಸರು ಮಾತ್ರ ಬಾಕಿ ಇರಬೇಕು. ಅವಳಿಗೆ ಅಪ್ಪ ಅಮ್ಮ ಇದ್ದಾರೆ, ಅವಳಿಗೆ 2 ಮಕ್ಕಳಿದ್ದಾರೆ, ಪತಿ ಇದ್ದಾನೆ. ಆಲೋಚಿಸಿ ನೋಡಿ ಅವಳು ಯಾವ ಹೆಸರಾಗಿರ್ಬೋದು. ಅವಳೊಂದಿಗೆ ಹೇಳಲಾಯಿತು, ಮತ್ತೆ 2 ಹೆಸರನ್ನು ಅಳಿಸಿ 3 ಹೆಸರು ಮಾತ್ರ ಬಾಕಿ ಇರಬೇಕು. ಅವಳು ಬಹಳ ಕಷ್ಟಪಟ್ಟು 2 ಹೆಸರನ್ನು ಅಳಿಸಿ ಹಾಕ್ತಾಳೆ, 3 ಹೆಸರು ಮಾತ್ರ ಬಾಕಿ ಇದೆ. ಅವಳೊಂದಿಗೆ ಹೇಳಲಾಯಿತು, ಇನ್ನು 2 ಹೆಸರುಗಳನ್ನು ಅಳಿಸಿ ಹಾಕಬೇಕು, 1 ಹೆಸರು ಮಾತ್ರ ಬಾಕಿ ಇರಬೇಕು ಅಂತ. ನಡುಗುವ ಕೈಗಳೊಂದಿಗೆ ಕಣ್ಣೀರು ಹರಿಸಿ ಅವಳು 2 ಹೆಸರುಗಳನ್ನು ಅಳಿಸಿ ಹಾಕಿ 1 ಹೆಸರು ಮಾತ್ರ ಬಾಕಿ ಇದೆ. ಅದು ಯಾರ ಹೆಸರು ಅಂತ ಕೇಳಿದಾಗ ಆ ಮಹಿಳೆ ಹೇಳಿದಳು, ಅದು ನನ್ನ ಪತಿಯ ಹೆಸರು ಅಂತ ಹೇಳುತ್ತಾಳೆ. ನನ್ನ ತಂದೆ ಮತ್ತು ತಾಯಿ ನನ್ನನ್ನು ಬಿಟ್ಟು ಹೋಗಬಹುದು, ನನ್ನ ಮಕ್ಕಳು ನಾಳೆ ದೊಡ್ಡವರಾದ ಮೇಲೆ ಅವರವರ ಪಾಡಿಗೆ ಎಲ್ಲೋ ಹೋಗಬಹುದು, ಆದರೆ ಕಷ್ಟವೋ ಸುಖವೋ ನನ್ನ ಬದುಕಿನ ಕೊನೆಯ ತನಕ ನನ್ನ ಜೊತೆ ಇರಬಹುದಾದ ಒಬ್ಬನೇ ಒಬ್ಬ ವ್ಯಕ್ತಿ ನನ್ನ ಪತಿ ಅಂತ ಆ ಸಹೋದರಿ ಹೇಳುತ್ತಾಳೆ. ಸಹೋದರರ ದಾಂಪತ್ಯ ಅಂದರೆ ಹಾಗಿರಬೇಕು. ದಾಂಪತ್ಯದಲ್ಲಿರಬೇಕಾದಂತಹ ಸಂಬಂಧ. ಹುನ್ನ ಲಿಬಾಸುಲ್ಲಕುಂ ವ ಅಂತು ಲಿಬಾಸುಲ್ಲಹುನ್ನ ಅಂತ ಹೇಳಿತ್ತು ಕುರ್ಆನ್. ಪತಿ ಮತ್ತು ಪತ್ನಿಯರ ಮಧ್ಯೆ ಇರುವ ಸಂಬಂಧ, ಅವರ ಉಡುಪು ನೀವು, ನಿಮ್ಮ ಉಡುಪು ಅವರು. ಉಡುಪಂದರೆ, ಡ್ರೆಸ್ ಅಂದರೆ ಅದು ನಿಮ್ಮ ಮಾನ ಮುಚ್ಚುತ್ತದೆ, ಅದು ನಿಮಗೆ ರಕ್ಷಣೆ ಕೊಡುತ್ತದೆ, ಅದು ನಿಮ್ಮ ಸೌಂದರ್ಯ, ನಿಮ್ಮ ಬಟ್ಟೆ. ಅದೇ ರೀತಿ ಉಡುಪು ಅಂದರೆ, ನಿಮ್ಮ ಡ್ರೆಸ್ ಅಂದರೆ ನಿಮ್ಮ ಎಲ್ಲ ನ್ಯೂನತೆಗಳನ್ನು ಮುಚ್ಚುತ್ತದೆ ನಿಮ್ಮ ಉಡುಪು. ಉಡುಪಿನಿಂದ ಮುಚ್ಚಿಡುವಂಥದ್ದು ಯಾವುದೂ ಇಲ್ಲ. ನನ್ನ ಡ್ರೆಸ್ ನನ್ನ ಎಲ್ಲ ನ್ಯೂನತೆಗಳನ್ನು ಮುಚ್ಚಿ ಹಾಕ್ತದೆ, ಈ ಡ್ರೆಸ್ಸಿನಿಂದ ನಾನು ಮುಚ್ಚಿಡುವಂಥದ್ದು ಏನೂ ಇಲ್ಲ.